ಸಿದ್ದರಾಮಯ್ಯ ದಾಖಲೆ ಬಜೆಟ್ ಮಂಡಿಸಿದ್ದಾರೆ. ಇದು ರಾಜ್ಯದ ಪರ ಇರುವಂತಹ ಆಯವ್ಯಯ. ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಬಹುಪರ ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಒಂದು ಲೆಕ್ಕಾಚಾರ ಆಯವ್ಯಯ ಮಂಡನೆ ಮಾಡಿದ್ದಕ್ಕೆ ಸತೀಶ್ ಜಾರಕಿಹೊಳಿ ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಜನರ ಪರ ಬಜೆಟ್ ಆಗಿದೆ ಇದು ಅಂತೇಳಿ ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದಾರೆ. ಅಲ್ಪಸಂಖ್ಯಾತ ಅಂದರೆ 5-6 ಸಮುದಾಯದ ಜನರು ಬರ್ತಾರೆ. ಇನ್ನೂ ಬಜೆಟ್ ಇಂಪ್ಲಿಮೆಂಟ್ ಆಗಬೇಕು ಅನ್ನುವಂಥ ಅಭಿಪ್ರಾಯ ಅವರದು. ಅಲ್ಪಸಂಖ್ಯಾತ ಅಂದರೆ ಕೇವಲ ಮುಸ್ಲಿಂ ಅಷ್ಟೇ ಅಲ್ಲ, 5-6 ಸಮುದಾಯಗಳು ಬರ್ತವೆ. ಪಾಕಿಸ್ತಾನ ಮುಸ್ಲಿಂ ಅಂದರೆ BJPಯವರಿಗೆ ಸಂಜೀವಿನಿ. ಅವರು ಪಾಕಿಸ್ತಾನದ ಬಗ್ಗೆ ಮಾತಾಡೋದು ಸಹಜ. ಅದನ್ನು ಬಿಟ್ಟು ಅವ್ರಿಗೆ ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಂತೋಷದ ವಿಷಯ ಮತ್ತು ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳು ವಲಯಗಳನ್ನು ಇಲಾಖೆಗಳನ್ನು ಸರಿ ಹೋಗುವಂಥ ಪ್ರಯತ್ನ ಈ ಬಜೆಟ್ನಲ್ಲಿ ಮಾಡಿದ್ದಾರೆ. ಸೊ ನಾವೇನು ನಿರೀಕ್ಷೆ ಮಾಡಿದ್ದೀವಿ, ನಮ್ಮ ಪಕ್ಷ ನಮ್ಮ ಸರ್ಕಾರ ಆ ದಾಟಿಯಲ್ಲಿ ಆ ದಾರಿಯಲ್ಲಿ ಮಾಡುವಂಥ ಪ್ರಯತ್ನ ನಮ್ಮ ಮುಖ್ಯಮಂತ್ರಿ ಮಾಡಿದ್ದಾರೆ. ಸೊ ಇನ್ನದು ಇಂಪ್ಲಿಮೆಂಟ್ ಆಗಬೇಕಷ್ಟೇ. ಇಂಪ್ಲಿಮೆಂಟ್ ಆದಾಗ ಆ ಥರ ಪರಿಣಾಮಗಳ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಅದು ಇವತ್ತು ಘೋಷಣೆ ಆದರೂ ಇನ್ನೂ ಜಾರಿ ಆಗಲಿಕ್ಕೆ 1 ವರ್ಷ ಬೇಕಾಗ್ತದೆ. ಅದು ಕೊನೆಯ 30 ಮಾರ್ಚ್ವರೆಗೆ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆ ಇದು ರಾಜ್ಯದ ಪರವಾಗಿರುವಂಥ ಒಂದು ಬಜೆಟು. ಪಾಕಿಸ್ತಾನ ಅಂದರೆ ಎಲ್ಲರೂ ಅಲರ್ಟ್ ಆಗಿಬಿಡ್ತಾರೆ. ಅವ್ರು ಇಲ್ಲೇ ಬಂದರೆ ಆಮೇಲೆ ಧಾರವಾಡ ಹತ್ತಿರ ಅಂತ ಹಿಂಗೆ ಅಲರ್ಟ್ ಆಗ್ತಾರೆ. ಆದರೆ ಅವ್ರು ಹೇಳಿದ್ರೆ ಅವರು ಬದುಕ್ತಾರೆ. ಅವ್ರಿಗೆ ಸಂಜೀವಿನಿ ಇದ್ದಂಗೆ ಅದು. ಪಾಕಿಸ್ತಾನ ಮುಸ್ಲಿಮು, ಪಾಕಿಸ್ತಾನು ಹಿಂಗಾಗಿ ಹೇಳ್ತಾರೆ. ಅದಕ್ಕಾಗಿ ಇದೇನು ಹೊಸದಲ್ಲ. ಸಂತೋಷದ ವಿಷಯ ಮತ್ತು ಎಲ್ಲ